ನಮ್ಮ ಭಾರತದ ವಂದೇ ಭಾರತ್ ರೈಲಿನ ಬೆಲೆ 115 ಕೋಟಿ. ಅದೇ ನಮ್ಮ ಕರ್ನಾಟಕದ ಸರ್ಕಾರ ಈಗ ಕಸ ಗುಡ್ಸ ಯಂತ್ರಕ್ಕೆ 46 ಕಸ ಗುಡ್ಸ ಯಂತ್ರಕ್ಕೆ 613 ಕೋಟಿನ ನಾವು ಕಸ ಗುಡ್ಸ ಯಂತ್ರಕ್ಕೆ ತಗೊಳ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದು 7 ವರ್ಷ ಬಾಡಿಗೆಗೆ, ಸ್ವಂತಕ್ಕೂ ಅಲ್ಲ. 613 ಕೋಟಿ ಕೊಟ್ಟು 7 ವರ್ಷಕ್ಕೆ ನಾವು ಬಾಡಿಗೆಗೆ ತಗೊಳ್ಬೇಕಾ? 40 ಲಕ್ಷ 50 ಲಕ್ಷಕ್ಕೆಲ್ಲ ನಮಗೆ ಹೊಸದ ಯಂತ್ರನೇ ಸಿಗುತ್ತೆ, ಹೊಸ ಮಿಷನರೀಸೇ ಸಿಗುತ್ತೆ. ಅಂಥವನ್ನ ನಾವು ಪರ್ಮನೆಂಟ್ಗೆ ಪರ್ಚೇಸ್ ಮಾಡ್ಬೋದು. ಇವ್ರು ಏನು ತಲೆಯಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ಇವರೆಲ್ಲ ಇದನ್ನು ಮಾಡ್ತಿರೋದು ದುಡ್ಡು ಬೇಕೋಸ್ಕರ. ಭ್ರಷ್ಟಾಚಾರ ಅನ್ನೋದು ಎದ್ದು ಕುಣಿತಿದೆ ಹೊರಗಡೆ. ಅದು ಲೀಗಲ್ ಆಗೇ ಮಾಡ್ತಿದ್ದಾರೆ. ಇಲ್ಲಿ ಜನರು ಗೊತ್ತಾಗಂಗೆ ಮಾಡ್ತಿದ್ದಾರೆ, ಆದ್ರೆ ಜನರು ಕಂಡುಹಿಡಿತಿಲ್ಲ ಅಷ್ಟೇನೆ. ಇದನ್ನೆಲ್ಲ ಯಾರಾದ್ರೂ ಮಾತಾಡಿದ್ರೆ ಇವ್ರು ಅದು ಇದು ಆ ಪಕ್ಷ ಈ ಪಕ್ಷ ಅಂತಾರೆ. ಜನರೆಲ್ಲ ಯೋಚನೆ ಮಾಡಿದ್ರೆ 613 ಕೋಟಿ ಅಂದ್ರೆ ಒಂದೇ ಭಾರತ್ ನಮ್ಗೆ ಎಷ್ಟು ಟ್ರೈನ್ ಸಿಗ್ತವೆ ಅಂತ ಲೆಕ್ಕ ಹಾಕೊಳ್ಳಿ. 613 ಕೋಟಿನ ಕಸ ಗುಡ್ಸ ಯಂತ್ರಕ್ಕೆ ನಾವು ಬಳಸ್ಕೋತೀವಿ ಅಂತ ಹೇಳ್ತಿದ್ದಾರೆ ಕರ್ನಾಟಕ ಸರ್ಕಾರದವರು. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನೀವು ಇನ್ನೂ ಕೂಡ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಡು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.